ಹೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸಲ್ಲಿ ನಾವೊಂದು 14 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ಮು 2025 ಸೆಮಿಸ್ಟರ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಫ್ರಮ್ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಎ ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್ ವಿತ್ ಇನ್ ದ ಬ್ರಾಕೆಟ್ ದೆ ಗಿವನ್ trading and profit and loss account and balance sheet for the year ending 31st March 2024. ಫೈನಲ್ ಅಕೌಂಟ್ಸ್ ಅಂದರೆ ನಮಗೆ ಗೊತ್ತಿದೆ. ಫೈನಲ್ ಅಕೌಂಟ್ಸಲ್ಲಿ ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಟು ಅಸರ್ಟೈನ್ ದಿ ಪ್ರಾಫಿಟ್ ಆರ್ ಲಾಸ್. ಮತ್ತು ಇನ್ನೊಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ, ಯಾವುದು ಅಂದರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ ಟು ಅಸರ್ಟೈನ್ ದಿ ಫೈನಾನ್ಷಿಯಲ್ ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ನೋಡಿ, ಅವರು ಟ್ರಯಲ್ ಬ್ಯಾಲೆನ್ಸಲ್ಲಿ ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಅಂತ. ಕ್ಯಾಪಿಟಲ್ 1,80,000 ಇದು ಕ್ರೆಡಿಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಪರ್ಚೇಸಸ್ 1,20,000 ಡೆಬಿಟ್. ನೆಕ್ಸ್ಟ್ ಸೇಲ್ಸ್ 2,40,000 ಆನ್ ಕ್ರೆಡಿಟ್ ಕಾಲಮ್. ಓಪನಿಂಗ್ ಸ್ಟಾಕ್ 80,000, ಮೆಷಿನರಿ 1,00,000, ಫರ್ನಿಚರ್ 20,000, ಸ್ಯಾಲರಿ 24,000, ರೆಂಟ್ 16,000, ಡೆಟಾರ್ಸ್ 60,000. ಇವೆಲ್ಲ ಕೂಡ ಡೆಬಿಟ್ ಕಾಲಮಲ್ಲೇ ಇದ್ದಾವೆ. ನೆಕ್ಸ್ಟ್ ನೋಡಿ, ಕ್ರೆಡಿಟಾರ್ಸ್ 38,000 ಇದು ಕ್ರೆಡಿಟ್ ಕಾಲಮಲ್ಲಿದೆ. ಕ್ಯಾಶ್ 10,000, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 10,000, ಕ್ಯಾರಿಯೇಜ್ ಇನ್ವರ್ಡ್ಸ್ 10,000, ಡ್ರಾಯಿಂಗ್ಸ್ 10,000. ನೋಡಿ, ಕ್ಯಾಶಿಂದ ಡ್ರಾಯಿಂಗ್ಸ್ವರೆಗೂ ಎಲ್ಲ ಅಮೌಂಟ್ಸು ಡೆಬಿಟ್ ಕಾಲಮಲ್ಲೇ ಇದೆ. ಆ ರಿಟರ್ನ್ಸ್ ಎರಡು ಕಾಲಮಲ್ಲೂ ಇದೆ. ರಿಟರ್ನ್ಸ್ ಅಂದರೆ ಅದು ಒಂದು ಪರ್ಚೇಸ್ ರಿಟರ್ನ್ಸು, ಇನ್ನೊಂದು ಸೇಲ್ಸ್ ರಿಟರ್ನ್ಸು. ಪರ್ಚೇಸ್ ರಿಟರ್ನ್ಸು ಕ್ರೆಡಿಟ್ ಕಾಲಮಲ್ಲಿ ಇರುತ್ತೆ, ಸೇಲ್ಸ್ ರಿಟರ್ನ್ಸು ಡೆಬಿಟ್ ಕಾಲಮಲ್ಲಿ ಇರುತ್ತೆ. ನಾವು ಪರ್ಚೇಸ್ ಮಾಡಿದಾಗ ಗೂಡ್ಸು ಇನ್ವರ್ಡ್ ಆಗುತ್ತೆ. ಇಫ್ ಇನ್ ಕೇಸ್ ನಮಗೆ ಅದು ಗೂಡ್ಸ್ ಲೈಕ್ ಆಗಿಲ್ಲ, ಏನೋ ಡ್ಯಾಮೇಜಸ್ ಇದೆ, ಡಿಫೆಕ್ಟ್ಸ್ ಇದೆ ಅಂತಂದಾಗ ನಾವೇನು ಮಾಡ್ತೀವಿ, ಅದನ್ನು ರಿಟರ್ನ್ ಮಾಡ್ತೀವಿ. ರಿಟರ್ನ್ ಮಾಡ್ತಾ ಇದ್ದಾಗ ಗೂಡ್ಸ್ ಏನಾಗುತ್ತೆ ಅಂದರೆ ಔಟ್ವರ್ಡ್ ಆಗ್ತಾ ಇದೆ. ಗೂಡ್ಸ್ ಔಟ್ವರ್ಡ್ ಆಗ್ತಾ ಇರೋದಕ್ಕೆ ರೀಸನ್ ಏನು, ನಾವು ರಿಟರ್ನ್ ಮಾಡ್ತಾ ಇರೋದು. ಹಾಗಾದ್ರೆ ಪರ್ಚೇಸ್ ರಿಟರ್ನ್ಗೆ ನಾವೇನು ಕರಿತೀವಿ ಅಂದರೆ ರಿಟರ್ನ್ ಔಟ್ವರ್ಡ್ ಅಂತ ಯೂಸ್ ಮಾಡ್ತೀವಿ. ಈಗ ನಾವು ಸೇಲ್ ಮಾಡಿದಾಗ ಗೂಡ್ಸ್ ಏನಾಗುತ್ತೆ, ನಮ್ಮಿಂದ ಔಟ್ವರ್ಡ್ ಆಗುತ್ತೆ. ಕಸ್ಟಮರ್ಸು ಅದೇ ಥರನೇ ಲೈಕ್ ಆಗದೆ ಇದ್ದಾಗ ಪ್ರಾಡಕ್ಟ್ಸ್ ಏನು ಮಾಡ್ತಾರೆ, ಡ್ಯಾಮೇಜಸ್ಸು ಡಿಫೆಕ್ಟ್ಸ್ ಇದ್ದಾಗ ಅವರು ನಮಗೆ ರಿಟರ್ನನ್ನು ಕಳಿಸ್ತಾರೆ. ಯಾವಾಗ ಅವ್ರು ರಿಟರ್ನ್ ಮಾಡ್ತಾರೋ ಗೂಡ್ಸ್ ಏನಾಗುತ್ತೆ, ಇನ್ವರ್ಡ್ ಆಗುತ್ತೆ. ಇನ್ವರ್ಡ್ ಆಗಿದೆ ಅಂದರೆ ಡೆಬಿಟ್, ಔಟ್ವರ್ಡ್ ಆಗ್ತಾ ಇದೆ ಅಂದರೆ ಕ್ರೆಡಿಟ್. ಹಾಗಾದರೆ ಪರ್ಚೇಸ್ ರಿಟರ್ನ್ಸು ಕ್ರೆಡಿಟ್ ಕಾಲಮಲ್ಲಿ ಇರುತ್ತೆ, ಸೇಲ್ಸ್ ರಿಟರ್ನ್ಸು ಡೆಬಿಟ್ ಕಾಲಮಲ್ಲಿ ಇರುತ್ತೆ. ಪರ್ಚೇಸಸ್ಸು ಡೆಬಿಟಲ್ಲಿದ್ದರೆ ಪರ್ಚೇಸ್ ರಿಟರ್ನ್ಸು ಕ್ರೆಡಿಟಲ್ಲಿ ಇರುತ್ತೆ. ಸೇಲ್ಸ್ ಕ್ರೆಡಿಟ್ ಕಾಲಮಲ್ಲಿದ್ದರೆ ಸೇಲ್ಸ್ ರಿಟರ್ನ್ಸು ಡೆಬಿಟ್ ಕಾಲಮಲ್ಲಿ ಇರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ ₹30,000 ಇದು ಅಡ್ಜಸ್ಟ್ಮೆಂಟ್ 1. 2 ನೋಡಿ, ಪ್ರೊವೈಡ್ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ವಿತ್ ಇನ್ ದ ಬ್ರಾಕೆಟ್ RDD ಅಂತ ಕೊಟ್ಟಿದ್ದಾರೆ. ಆನ್ ಡೆಟಾರ್ಸ್ ಮೇಲೆ ನಾವು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 3 ಡಿಪ್ರೀಸಿಯೇಟ್ ಮೆಷಿನರಿ ಬೈ 10% ಆ್ಯಂಡ್ ಫರ್ನಿಚರ್ ಬೈ 15%. ಎರಡೂ ಕೂಡ ಡಿಪ್ರೀಸಿಯೇಷನ್ಸೇ. ನೆಕ್ಸ್ಟ್ ಲಾಸ್ಟ್ 4th ಒನ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಮೌಂಟೆಡ್ ಟು ₹4,000. ಇಷ್ಟು ಇನ್ಫಾರ್ಮೇಷನ್ ಇದೆ. ಈಗ ನಾವೇನು ಮಾಡಬೇಕು, ಐಟಮ್ಸನ್ನು ಕ್ಲಾಸಿಫಿಕೇಶನ್ಸ್ ಮಾಡ್ಕೋಬೇಕು. ಯಾವ್ದು ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ, ಯಾವ್ಯಾವ ಐಟಮ್ಸು P&L ಅಕೌಂಟಲ್ಲಿ ಬರುತ್ತೆ, ಮತ್ತು ಯಾವ್ಯಾವ ಐಟಮ್ಸು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ ಅಂತ ನೋಡಿ. ಮೊದಲನೇದು ಕ್ಯಾಪಿಟಲ್ಲು ಲಯಬಿಲಿಟಿ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೆಕ್ಸ್ಟು ಪರ್ಚೇಸಸ್ಸು ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಸೇಲ್ಸ್ ಟ್ರೇಡಿಂಗ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಫಸ್ಟ್ ಐಟಮ್ ಇನ್ ಟ್ರೇಡಿಂಗ್ ಅಕೌಂಟ್. ಮೆಷಿನರಿ, ಫರ್ನಿಚರ್ ಬ್ಯಾಲೆನ್ಸ್ ಶೀಟ್, ಅವೆರಡು ಕೂಡ ಅಸೆಟ್ಸ್. ಸ್ಯಾಲರಿ, ರೆಂಟ್ ಇದೆ. ಸ್ಯಾಲರಿ ಮತ್ತು ರೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ದೇ ಕಮ್ಸ್ ಅಂಡರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ನೋಡಿ, ಡೆಟಾರ್ಸು ಕ್ರೆಡಿಟಾರ್ಸ್ ಇದೆ. ಈ ಡೆಟಾರ್ಸು ಕ್ರೆಡಿಟಾರ್ಸು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಡೆಟಾರ್ಸ್ ಅಸೆಟ್, ಕರೆಂಟ್ ಅಸೆಟ್ಟು. ಕ್ರೆಡಿಟಾರ್ಸು ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್ ಕ್ಯಾಶ್ ಇದೆ. ಕ್ಯಾಶ್ ಕರೆಂಟ್ ಅಸೆಟ್, ಬ್ಯಾಲೆನ್ಸ್ ಶೀಟ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಮೀನ್ಸ್ ಅದರ್ ಎಕ್ಸ್ಪೆನ್ಸಸ್. ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದನ್ನು ನಾವು P&L ಅಕೌಂಟ್ ಅಂಡರಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಕರ್ಡ್ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್. ಹಾಗಾದರೆ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್. ಡ್ರಾಯಿಂಗ್ಸ್ ಏನು ಮಾಡುತ್ತೆ, ಕ್ಯಾಪಿಟಲ್ ವ್ಯಾಲ್ಯೂನ ಡಿಕ್ರೀಸ್ ಮಾಡುತ್ತೆ. ಹಾಗಾದರೆ ಈ ಡ್ರಾಯಿಂಗ್ಸನ್ನು ನಾವೆಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಅಂಡರಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ. ಹಾಗಾದರೆ ಇದು ಲಯಬಿಲಿಟೀಸ್ ಸೈಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ನೆಕ್ಸ್ಟ್ ರಿಟರ್ನ್ಸ್ ಇದೆ. ಡೆಬಿಟ್ ಕಾಲಮಲ್ಲಿರೋ 4,000 ಸೇಲ್ಸ್ ರಿಟರ್ನ್ಸು, ಕ್ರೆಡಿಟ್ ಕಾಲಮಲ್ಲಿರೋ 6,000 ಪರ್ಚೇಸ್ ರಿಟರ್ನ್ಸು. ಇವನ್ನ ಏನು ಮಾಡಬೇಕು ನಾವು ಅಂದರೆ ಪರ್ಚೇಸಸ್ಸಲ್ಲಿ ಮತ್ತು ಸೇಲ್ಸಲ್ಲಿ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇದೆಲ್ಲ, ಈ ಅಡ್ಜಸ್ಟ್ಮೆಂಟಲ್ಲಿರೋ ಎಲ್ಲ ಐಟಮ್ಸು ಟ್ವೈಸ್ ರೆಕಾರ್ಡ್ ಮಾಡಬೇಕು. ಒಂದು ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ,
ಇನ್ನೊಂದು ಸರಿ ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡಬೇಕು. ಟೋಟಲ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿರೋದು 2 times ಅಪಿಯರ್ ಆಗಿರಲೇಬೇಕು. ಕ್ಲೋಸಿಂಗ್ ಸ್ಟಾಕ್ ಮೊದಲನೇ ಸರಿ ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ, ಟ್ರೇಡಿಂಗ್ ಅಂಡ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ ಕ್ಲೋಸಿಂಗ್ ಸ್ಟಾಕ್, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ, ಅಸೆಟ್ಸ್ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಪ್ರೊವೈಡ್ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಇದೆ, RDD ಆನ್ ಡಿಟಾರ್ಸ್ ಅಂತ ಇದೆ. ಇದನ್ನು ನಾವು P&L ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಟ್ರೀಟ್ ಮಾಡ್ತೀವಿ. ಮತ್ತೆ ಇನ್ನೊಂದು ಅದನ್ನು ನಾವು ಅಸೆಟ್ ಸೈಡ್ ಡೆಟಾರ್ಸ್ ಅಂಡರ್ ಅಲ್ಲಿ ಡಿಡಕ್ಟ್ ಮಾಡ್ತೀವಿ. ಮತ್ತೆ ಡಿಪ್ರೀಸಿಯೇಟ್ ಮೆಷಿನರಿ ಬೈ 10% ಅಂಡ್ ಫರ್ನಿಚರ್ ಬೈ 15% ಅಂತ ಇದೆಯಲ್ಲ, ಇವೆರಡೂ ಕೂಡ ಡಿಪ್ರೀಸಿಯೇಷನ್ಸು P&L ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಡೆಬಿಟ್ ಸೈಡು, ಯಾಕಂದರೆ ಅವೆರಡು ಎಕ್ಸ್ಪೆನ್ಸಸ್ಸು. ಇನ್ನೊಂದು ಸಾರಿ ಎಲ್ಲಿ ರೆಕಾರ್ಡ್ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಮೆಷಿನರಿ ಮತ್ತು ಫರ್ನಿಚರ್ಗೆ ಡಿಪ್ರೀಸಿಯೇಷನ್ಸನ್ನು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಇದೆ. ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಯನ್ನು ಸ್ಯಾಲರಿ ಜೊತೆ ಆಡ್ ಮಾಡ್ತೀವಿ P&L ಅಕೌಂಟಲ್ಲಿ. ಮತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ಲೈಬಿಲಿಟೀಸ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಔಟ್ಸ್ಟ್ಯಾಂಡಿಂಗ್ಸ್ ಅಂದರೆ ಏನು ಅಂತ ಹೇಳ್ತೀವಿ ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ, ಬಟ್ ಅದಕ್ಕೆ ನಾವು ಪೇಮೆಂಟ್ ಮಾಡಿರೋದಿಲ್ಲ. ಫ್ಯೂಚರಲ್ಲಿ ನಾವು ಏನೇ ಪೇಮೆಂಟ್ಸ್ ಮಾಡಬೇಕು ಅಂದರೆ ಅವೆಲ್ಲ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಹಾಗಾದರೆ ಅದನ್ನು ನಾನೇನು ಮಾಡ್ತೀನಿ, ಲೈಬಿಲಿಟೀಸ್ ಸೈಡ್ ರೆಕಾರ್ಡ್ ಮಾಡ್ತೀನಿ. ಬ್ಯಾಲೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಐಟಮ್ಸು ಡೆಬಿಟ್ ಕಾಲಮಲ್ಲಿ ಪ್ರೆಸೆಂಟ್ ಆಗಿದೆ ಅಮೌಂಟ್ಸು, ಮತ್ತು ಸ್ವಲ್ಪ ಐಟಮ್ಸ್ಗೆ ಕ್ರೆಡಿಟ್ ಕಾಲಮಲ್ಲಿ ಪ್ರೆಸೆಂಟ್ ಆಗಿದೆ ಅಮೌಂಟ್ಸು. ನಾವು ಹೇಗೆ ಐಡೆಂಟಿಫೈ ಮಾಡೋದು, ಎಕ್ಸ್ಪೆನ್ಸಸ್ ಯಾವುದು, ಇನ್ಕಮ್ಸ್ ಯಾವುದು, ಅಸೆಟ್ಸ್ ಯಾವುದು, ಮತ್ತು ಲೈಬಿಲಿಟೀಸ್ ಯಾವುದು, ಯಾವ ಥರ ಅಸರ್ಟೈನ್ ಮಾಡೋದು? ನೋಡಿ, ನಾವೀಗ ಟ್ರಯಲ್ ಬ್ಯಾಲೆನ್ಸ್ದು ಫಾರ್ಮೆಟ್ ತೊಗೊಂಡಿದ್ದೀವಿ ಅಂತಂದರೆ ಇದರಲ್ಲಿ ಅಸೆಟ್ಸು ಡೆಬಿಟ್ ಬ್ಯಾಲೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಸೆಟ್ಸ್ ಯಾವಾಗಲೂ ಅಷ್ಟೇ ಡೆಬಿಟ್ ಕಾಲಮಲ್ಲಿ ಇರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಕಾಲಮಲ್ಲಿ ಇರುತ್ತೆ. ಮತ್ತು ಅದೇ ಥರನೇ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸು ಇದು ಕೂಡ ಅಷ್ಟೇ ಡೆಬಿಟ್ ಕಾಲಮಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ಬಂದಾಗ ಈ ಇನ್ಕಮ್ಸು ಮತ್ತೆ ಕ್ಯಾಪಿಟಲ್ಲು, ಈ ಲಯಬಿಲಿಟೀಸ್ ಇದಾವಲ್ಲ, ಈ ಮೂರು ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ್ದು ಡೆಬಿಟ್ ಕಾಲಮ್ ಅಲ್ಲಿ ಇರುತ್ತೆ, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ಸು ಅದನ್ನ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಇನ್ಕಮ್ಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಇರುತ್ತೆ, ಇನ್ಕಮ್ಸ್ ಅಂಡ್ ಗೈನ್ಸ್. ಹಾಗಾದ್ರೆ ಅದನ್ನ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಕ್ರೆಡಿಟ್ ಕಾಲಮ್ ಅಲ್ಲಿ ಇರೋದನ್ನ ಕ್ರೆಡಿಟ್ ಸೈಡ್, ಡೆಬಿಟ್ ಕಾಲಮ್ ಅಲ್ಲಿ ಇರೋದನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಎಲ್ಲಿ? ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಲ್ಲಿ. ಅಸೆಟ್ಸ್, ಈ ಅಸೆಟ್ಸ್ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂದ್ರೆ ಅಸೆಟ್ಸ್ಗೆ ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ, ಬ್ಯಾಲೆನ್ಸಸ್ ತಗೊಂಡೋಗಿ ಅಸೆಟ್ ಸೈಡ್ ಬರಿತೀವಿ. ಕ್ಯಾಪಿಟಲ್, ಲಯಬಿಲಿಟೀಸು ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಲೈಬಿಲಿಟಿ ಏನು ಕ್ರೆಡಿಟ್ ಕಾಲಮ್ ಅಲ್ಲಿ ಇದಾವೆ ಆ ಲೈಬಿಲಿಟೀಸ್ ಅನ್ನ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಲೈಬಿಲಿಟೀಸ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಯಾಕೆ ಅಂದ್ರೆ ಅಸೆಟ್ಸ್ ರೂಲ್ ತಗೊಂಡ್ರೆ ಅಸೆಟ್ ಡೆಬಿಟ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಅಸೆಟ್ ಕ್ರಿಯೇಟ್ ಆಗೋದು ಡೆಬಿಟ್ ಅಲ್ಲಿ. ಅದೇ ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ಗೆ ಬಂದ್ರೆ ಎರಡಕ್ಕೂ ಒಂದೇ ರೂಲ್ಸೇ ಬರುತ್ತೆ. ಲಯಬಿಲಿಟಿ ಮತ್ತೆ ಕ್ಯಾಪಿಟಲ್ಗೆ ಬಂದಾಗ ಡೆಬಿಟ್ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಕ್ಯಾಪಿಟಲ್, ಕ್ರೆಡಿಟ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಕ್ಯಾಪಿಟಲ್. ಸೇಮ್ ಅಪ್ಲಿಕಬಲ್ ಟು ಲಯಬಿಲಿಟೀಸ್. ಡೆಬಿಟ್ ಡಿಕ್ರೀಸ್, ಕ್ರೆಡಿಟ್ ಇನ್ಕ್ರೀಸ್. ಹಾಗಾದ್ರೆ ಈ ಕ್ಯಾಪಿಟಲ್ ಮತ್ತೆ ಲಯಬಿಲಿಟೀಸ್ ಕ್ರಿಯೇಟ್ ಆಗೋದು ಕ್ರೆಡಿಟ್. ನೋಡಿ, ಈ ತರ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ಕೋಬೇಕು. ಅಲ್ಲಿ ಇರೋ ಐಟಮ್ಸ್ ಅನ್ನ ಕ್ಲಾಸಿಫಿಕೇಶನ್ಸ್ ಮಾಡ್ಕೊಳ್ತೀವಿ. ಅಸೆಟ್ಸ್, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಇನ್ಕಮ್ಸ್ ಅಂಡ್ ಗೈನ್ಸ್, ಕ್ಯಾಪಿಟಲ್, ಲಯಬಿಲಿಟೀಸ್. ಡ್ರಾಯಿಂಗ್ಸ್ ಅಂತ ಬಂದಿದೆ ಅಂತಂದ್ರೆ ಅದನ್ನ ನಾವು ಕ್ಯಾಪಿಟಲ್ ಐಟಮ್ ಕ್ಯಾಪಿಟಲ್ ಅಲ್ಲಿ ಡಿಡಕ್ಟ್ ಮಾಡ್ತೀವಿ. ಈಗ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಓಪನಿಂಗ್ ಸ್ಟಾಕ್. To opening stock. Opening stock valued at rupees 80,000. 80. Next purchases ಅನ್ನ ರೆಕಾರ್ಡ್ ಮಾಡೋಣ. Purchases less returns. Purchases 1,20,000. ಟೋಟಲ್ ಪರ್ಚೇಸಸ್ ಅಂತ ಹೇಳ್ತೀವಿ. ಗ್ರಾಸ್ ಪರ್ಚೇಸಸ್ 1,20,000 ಲೆಸ್ ರಿಟರ್ನ್ ಔಟ್ವರ್ಡ್ಸ್ 6,000. 6,000 ಅನ್ನ ಡಿಡಕ್ಟ್ ಮಾಡಬೇಕು. 6,000 ಡಿಡಕ್ಟ್ ಮಾಡಿದ್ರೆ ನಮಗೆ 1,14,000 rupees ಬರುತ್ತೆ. ಇದು ನೆಟ್ ಪರ್ಚೇಸಸ್. ನೆಕ್ಸ್ಟ್ ಏನಿದೆ, ಸೇಲ್ಸ್ ಇದೆ. ಈಗ ಸೇಲ್ಸ್ ಡೈರೆಕ್ಟ್ ಇನ್ಕಮ್ ಅಲ್ವಾ, ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಬರ್ಕೊಳ್ತೀನಿ. ಬೈ ಸೇಲ್ಸ್, ಇದಕ್ಕೂ ರಿಟರ್ನ್ಸ್ ಇದೆ. ಲೆಸ್ ರಿಟರ್ನ್ಸ್. Total sales made during the year
2,40,000. ಲೆಸ್ ರಿಟರ್ನ್ಸ್ 4,000. ಇದು ಡೆಬಿಟ್ ಕಾಲಮ್ ಅಲ್ಲಿ ಇರುತ್ತೆ ನೋಡಿ. ಸೇಲ್ಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ, ಅದ್ರ ರಿಲೇಟೆಡ್ ರಿಟರ್ನ್ಸ್ ಎಲ್ಲಿರುತ್ತೆ ಅಂದ್ರೆ ಡೆಬಿಟ್ ಕಾಲಮ್ ಅಲ್ಲಿ ಇರುತ್ತೆ. ಡಿಡಕ್ಟ್ ಆಗಬೇಕು ಅಂದ್ರೆ ಆಪೋಸಿಟ್ ನೇಚರ್ ಇರಬೇಕು. ಈಗ 2,40,000 ಅಲ್ಲಿ 4,000 ಡಿಡಕ್ಟ್ ಮಾಡಿದ್ರೆ ನಮಗೆ 2,36,000 rupees ಬರುತ್ತೆ. ನೆಕ್ಸ್ಟ್ ಇದೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಬೇಕು. ಅದು ಕ್ಯಾರಿಯೇಜ್ ಇನ್ವರ್ಡ್ಸ್ ಇದೆ. ಟು ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಮೌಂಟೆಡ್ ಟು rupees 10,000 rupees ಇದೆ. ನಾನು ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ರೆಕಾರ್ಡ್ ಮಾಡಿದೆ. ನೆಕ್ಸ್ಟ್ ಇನ್ಯಾವುದಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ ಯಾವುದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ. ಅಂದ್ರೆ ಇಲ್ಲಿ ನಾವು ವೇಜಸ್ಸು, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ಸು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು, ಪವರು, ಕೋಲು, ವಾಟರು, ಫ್ಯೂಯಲ್ಲು, ಆಯಿಲು, ಮತ್ತೆ ಡ್ಯೂಟೀಸು, ಕ್ಲಿಯರಿಂಗ್ ಚಾರ್ಜಸ್ಸು, ಆಕ್ಟ್ರಾಯ್, ಈ ಥರದ್ದು ಯಾವ ಎಕ್ಸ್ಪೆನ್ಸಸ್ಸು ಇಲ್ಲಿಲ್ಲ. ಅದಕ್ಕೆ ಈಗ ನಾನು ಕ್ಲೋಸ್ ಮಾಡಬೇಕು. ಈಗ ಕ್ಲೋಸ್ ಮಾಡಬೇಕು ಅಂದ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬೇಕು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ rupees 30,000. ಫಸ್ಟ್ ಅಡ್ಜಸ್ಟ್ಮೆಂಟ್ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಕ್ಲೋಸಿಂಗ್ ಸ್ಟಾಕ್ 30,000 rupees ಇದೆ. ಈಗ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರ್ತಾ ಇದೆ ಅಂತಂದ್ರೆ ನಮಗೆ ಇಲ್ಲಿ 2,04,000 rupees ಬರ್ತಾ ಇದೆ ಡೆಬಿಟ್ ಸೈಡ್ ಟೋಟಲ್. ಓಕೆನಾ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 2,66,000 rupees ಇದೆ. 2,66,000 ನೋಡಿ. ಡೆಬಿಟ್ ಸೈಡ್ ಟೋಟಲ್ 2,04,000 ಇದೆ. ಕ್ರೆಡಿಟ್ ಸೈಡ್ ಟೋಟಲ್ 2,66,000 rupees ಇದೆ. ಯಾವ್ದು ಗ್ರೇಟರ್ ಇರೋದು? ಕ್ರೆಡಿಟ್ ಸೈಡ್. ಹಾಗಾದ್ರೆ ನಾವು ಇದನ್ನ 2 times ಬರ್ಕೋಬೇಕು. 2,66,000 ಸೇಮ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 2,66,000. ಈಗ ಇದ್ರ ನೀಡಿಲ್ಲ, ಜಸ್ಟ್ ನಾವು ಅಸರ್ಟೈನ್ ಮಾಡೋದಕ್ಕೆ ಅಷ್ಟೇ ಇದು ಬೇಕಾಗಿದ್ದು. ಏನಕ್ಕೆ? ಯಾವ ಸೈಡ್ ಗ್ರೇಟರ್ ಇದೆ ಅಂತ. ಈಗ ಈ 2,66,000 ಅಲ್ಲಿ 2,04,000 ಅನ್ನು ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತಪ್ಪ ಅಂದ್ರೆ 62,000 ಬರುತ್ತೆ. ಈ 62,000 ಏನಪ್ಪಾ ಅಂತಂದ್ರೆ ಗ್ರಾಸ್ ಪ್ರಾಫಿಟ್. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಯಾಕೆ ಅಂತ ಗೊತ್ತಾಗ್ತಾ ಇದೆ, ಇನ್ಕಮ್ಸು ಎಕ್ಸ್ಪೆನ್ಸಸ್ಗಿಂತ ಗ್ರೇಟರ್ ಇದೆ. ಅದಕ್ಕೆ ನಮ್ಗೆ ಏನು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನ ನಾವು ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ, ಗ್ರಾಸ್ ಪ್ರಾಫಿಟ್. ಈಗ ಈ ಗ್ರಾಸ್ ಪ್ರಾಫಿಟ್ ಅನ್ನು ನಾನು ಏನು ಮಾಡ್ತೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತೀನಿ ಆಪೋಸಿಟ್ ಸೈಡ್ ಅಂದ್ರೆ ಕ್ರೆಡಿಟ್ ಸೈಡ್. ಬಿಲೋ ದಿ ಟೋಟಲ್ ಆಸ್ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 62,000. ನೋಡಿ, ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಈಸ್ ಜಸ್ಟ್ ಲೈಕ್ ಎ ನಾಮಿನಲ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೈನ್ಸ್. ಡೆಬಿಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟ್ ಅಲ್ಲಿ ಇನ್ಕಮ್ಸ್ ಮತ್ತೆ ಗೈನ್ಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಈಗ ನಾನು P&L ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಐಟಮ್ ಯಾವ್ದಾಗಿರ್ಬೇಕು ಅಂದ್ರೆ ಐದರ್ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಆಗಿರ್ಬೇಕು, ಇಲ್ಲಾಂದ್ರೆ ಗ್ರಾಸ್ ಲಾಸ್ ಬ್ರಾಟ್ ಡೌನ್ ಆಗಿರ್ಬೇಕು. ಈ ಒಂದು ಟ್ರೇಡಿಂಗ್ ಅಲ್ಲಿ ನಮ್ಗೇನು ಬಂದಿದೆ ಅಂದ್ರೆ ಪ್ರಾಫಿಟ್ ಬಂದಿದೆ. ಅದಕ್ಕೆ ಪ್ರಾಫಿಟ್ ಅನ್ನ ನಾನು ಯಾವ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಂಡೈರೆಕ್ಟ್ ಐಟಮ್ ಫಸ್ಟ್ ಇರೋದು ನಮಗೆ ಸ್ಯಾಲರೀಸ್. ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ಸ್ ಇದೆ, ಹಾರ್ಡ್ ಔಟ್ಸ್ಟ್ಯಾಂಡಿಂಗ್. ಸ್ಯಾಲರೀಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 24,000. ಸ್ಯಾಲರೀಸ್ ಸ್ಟಿಲ್ ನಾಟ್ ಪೇಯ್ಡ್ ಡ್ಯೂರಿಂಗ್ ದ ಸೇಮ್ ಇಯರ್ 4,000. ಟೋಟಲ್ ಸ್ಯಾಲರಿ ಇನ್ಕರ್ಡ್ ಡ್ಯೂರಿಂಗ್ ದ ಇಯರ್ 28,000. ಹಾಗಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಟೋಟಲ್ ಆಗಿ ಸ್ಯಾಲರಿ ಡ್ಯೂರಿಂಗ್ ದ ಇಯರ್ ಅಲ್ಲಿ 28,000 ಇನ್ಕರ್ಡ್ ಆಗಿತ್ತು. ಅದರಲ್ಲಿ ಪೇಮೆಂಟ್ ಆಗಿದ್ದು 24. ಸ್ಟಿಲ್ ಇನ್ನು ಪೇಮೆಂಟ್ ಆಗದೆ ಇರೋದು ಎಷ್ಟಿದೆ ಅಂತಂದ್ರೆ ಸೇಮ್ ಇಯರ್ ಅಲ್ಲಿ 4,000 ಇದೆ. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ? 28,000 ಆಗುತ್ತೆ ಸ್ಯಾಲರಿ. ನೆಕ್ಸ್ಟ್ ರೆಂಟ್ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ. ರೆಂಟ್ 16,000. ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 10,000. ಈಗ ನೋಡಿ, ಎಲ್ಲ ಐಟಮ್ಸ್ ಅನ್ನ ನಾನೇನು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇತ್ತು ಎಲ್ಲ ಐಟಮ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ಈಗ ನಾವು ಅಡ್ಜಸ್ಟ್ಮೆಂಟ್ಸ್ಗೆ ಬರೋಣ.
ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಇದೆ, ನಾನು ರೆಕಾರ್ಡ್ ಮಾಡಿದ್ದೀನಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಇನ್ನು ನೆಕ್ಸ್ಟ್ ನಾನು ರೆಕಾರ್ಡ್ ಮಾಡೋದು ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಪ್ರೊವೈಡ್ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಆನ್ ಡಿಟಾರ್ಸ್ ಅಂತ ಇದೆ. ಈಗ ನಾನು ಅದನ್ನ ರೆಕಾರ್ಡ್ ಮಾಡ್ತೀನಿ. RDD ಆನ್ ಡಿಟಾರ್ಸ್. ಡಿಟಾರ್ಸ್ ಬುಕ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಂದ್ರೆ 60,000 ಇದೆ. 60,000 ಇಂಟು 5%. ನೋಡಿ, ಇದು ಡೆಟಾರ್ಸ್ ವ್ಯಾಲ್ಯೂ 60,000 ಇದೆ. 60,000 ಮೇಲೆ ನಾವು 5% ಅನ್ನು ಅಸರ್ಟೈನ್ ಮಾಡಬೇಕು. ಅದು ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ 3,000 rupees ಬರುತ್ತೆ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಬೈ 10% ಅಂಡ್ ಫರ್ನಿಚರ್ 15% ಅಂತ ಇದೆ. ಸೊ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀನಿ, ಡೈರೆಕ್ಟ್ ಅದು ಇಲ್ಲಿ ಬರ್ಕೊಳ್ತೀನಿ ನಾನು. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ. ಮೆಷಿನರಿದು ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 1,00,000 rupees ಇದೆ. 1,00,000 rupees into rate of depreciation 10%. 1,00,000 into 10%, which comes to rupees 10,000. Next, depreciation on furniture. Depreciation on furniture. Furniture valued at rupees 20,000 into rate of depreciation they given 15%. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 15% ಕೊಟ್ಟಿದ್ದಾರೆ. 20,000 into 15%, which comes to rupees 3,000. 3,000 rupees ಬರುತ್ತೆ. ಈಗ ಎಲ್ಲ ಅಡ್ಜಸ್ಟ್ಮೆಂಟ್ಸು ನಾವು ಕವರ್ ಮಾಡಿದೀವಿ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬೇಡ. ಈ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಫಸ್ಟ್ ಅಡ್ಜಸ್ಟ್ಮೆಂಟ್ 1. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಯಾವುದು ಕೊಟ್ಟಿದ್ರು ಅವರು ಅಂದ್ರೆ RDD. ಇಲ್ಲಿದೆ ನೋಡಿ, ಡೌಟ್ಫುಲ್ ಡೇಟ್ಸ್ ಇಲ್ಲಿ ಮಾಡಿದೀನಿ ನಾನು 5%. ಸೆಕೆಂಡ್ 1. ನೆಕ್ಸ್ಟ್ 3 ಬಂದು ಡಿಪ್ರಿಸಿಯೇಷನ್ಗಳು, ಇವೆರಡು ಸೇರಿ 3. ಥರ್ಡ್ ಅಡ್ಜಸ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟ್ ಯಾವ್ದು ಕೊಟ್ಟಿದ್ರು ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಟ್ಟಿದ್ರು. ಹಾಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ನಾವು ಕವರ್ ಮಾಡಿದೀವಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀನಿ. ಅಂದ್ರೆ ಆಲ್ರೆಡಿ ನಾನು ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಿದ್ದೀನಿ. ಈಗ ನಾನು ಯಾವ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀನಿ ಅಂದ್ರೆ P&L ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀನಿ. ಈಗ P&L ಅಕೌಂಟ್ ಡೆಬಿಟ್ ಸೈಡ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 70,000 rupees ಇದೆ. ನಾವು ಫಸ್ಟ್ ಎರಡು ಸೈಡನ್ನು ಟೋಟಲ್ ಮಾಡ್ಕೋಬೇಕು, ಪೆನ್ಸಿಲಲ್ಲಿ ಬರ್ಕೋಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಡೆಬಿಟ್ ಸೈಡ್ ಟೋಟಲ್ ಎಷ್ಟಿದೆ, ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ ಅಂತ ಬರ್ಕೋಬೇಕು. ಆಮೇಲೆ ನಾವೇನ್ ಮಾಡಬೇಕು, ಯಾವ ಸೈಡ್ ಗ್ರೇಟರ್ ಇದೆ ಅಂತ ಡಿಸೈಡ್ ಮಾಡಬೇಕು. ಈಗ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ ಅಂತಂದ್ರೆ ನಮಗೆ 62,000 rupees ಇದೆ. ಒಂದೇ ಐಟಮೇ ಇರೋದು, ಯಾವುದೇ ಇಂಡೈರೆಕ್ಟ್ ಇನ್ಕಮ್ಸ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ ನಮಗೆ. ನೋಡಿ, ಇಲ್ಲಿ 62,000 ಇದೆ, ಇಲ್ಲಿ 70,000 ಇದೆ. ಯಾವ್ದು ಗ್ರೇಟರ್ ಸೈಡ್? ಡೆಬಿಟ್ ಸೈಡೇ ಗ್ರೇಟರ್ ಇದೆ, 70,000. ಈಗ ಇದ್ರ ನಮ್ಗೆ ನೀಡಿಲ್ಲ. ಈಗ ನೋಡಿ, ಈ 70,000 ಅಲ್ಲಿ 62,000 ಅನ್ನ ಡಿಡಕ್ಟ್ ಮಾಡಿ ನಿಮ್ಗೆ ಏನ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಅದನ್ನ ಯಾವ ಸೈಡ್ ಲೆಸ್ಸರ್ ಇರುತ್ತೆ, ಯಾವ ಸೈಡ್ ಕಮ್ಮಿ ಇರುತ್ತೆ ಆ ಸೈಡ್ ಬರ್ಕೊಳ್ಳಿ. ನೋಡಿ, ಈಗ ನಮ್ಗೆ ಕ್ರೆಡಿಟ್ ಸೈಡ್ ಲೆಸ್ಸರ್ ಸೈಡ್ ಅಂತ ಹೇಳ್ತೀವಿ, ಬರ್ಕೊಳ್ತೀನಿ ನಾನು 8,000. ಯಾವಾಗ ನಾವು ಈ ಬ್ಯಾಲೆನ್ಸಿಂಗ್ ಫಿಗರ್ ಬರೀತೀವಿ, ಇಲ್ಲಿ ನೀವೇನ್ ಪೆನ್ಸಿಲ್ ಅಲ್ಲಿ ಬರ್ಕೊಳ್ತೀರಲ್ಲ ಇದನ್ನ ನೀವು ಎರೇಸ್ ಮಾಡ್ಬಿಡಿ. ಇಲ್ಲಿ ನಾನು ಬರ್ಕೊಳ್ತೀನಿ ಬೈ ಅಲ್ವಾ, ಬೈ ನೆಟ್ ಲಾಸ್. ನೆಟ್ ಲಾಸ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ನೋಡಿ, ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಪರ್ಪಸ್ ಏನು? ಟು ಅಸರ್ಟೈನ್ ದಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಇಲ್ಲಿ ಪ್ರಾಫಿಟ್ ಬಂದಿದೆ. P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಪರ್ಪಸ್ ಏನು? ಟು ಅಸರ್ಟೈನ್ ದಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಲ್ವಾ. ಇಲ್ಲಿ ಏನ್ ಬಂದಿದೆ ನಮಗೆ? ನೆಟ್ ಲಾಸ್ ಬಂದಿದೆ. ಯಾಕೆ ಅಂದ್ರೆ ಡೆಬಿಟ್ ಸೈಡ್ ಗ್ರೇಟರ್ ಇದೆ ಕ್ರೆಡಿಟ್ ಸೈಡ್ ಗಿಂತನೂ, ಅದಕ್ಕೆ ನಮ್ಗೆ ಏನ್ ಬರ್ತಾ ಇದೆ? ಇಲ್ಲಿ ಲಾಸ್ ಬರ್ತಾ ಇದೆ. ಈಗ ಈ ಲಾಸ್ ಅನ್ನ ನಾವೇನ್ ಮಾಡ್ತೀವಿ? ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲ್ ಅಂಡರ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಈಗ ಬನ್ನಿ, ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀನಿ ನಾನು. ಹೆಡಿಂಗ್ ಕೊಟ್ಟಿದ್ದೀನಿ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024. ನೀವು ಇಲ್ಲೂ ಕೊಡ್ಬೇಕು, ನೀವು ಹೆಡ್ಡಿಂಗ್ ಮೇಲೆ ಇರಬೇಕು. ಇನ್ ದಿ ಬುಕ್ಸ್ ಆಫ್ ಓನರ್ ಹೆಸರು ಏನಿದೆ? ಮಿಸ್ಟರ್ ಎ ಅಂತ ಇದೆ. ಮಿಸ್ಟರ್ ಎ ಅನ್ನೋ ಒಂದು ನೇಮ್ ಅನ್ನ ಬರ್ಕೊಂಡು ಅದ್ರ ಅಂಡರ್ ಅಲ್ಲಿ ನೇಮ್ ಆಫ್ ದಿ ಅಕೌಂಟ್ ಬರ್ಕೋಬೇಕು ನೀವು. ಈಗ ನಾನು ಬ್ಯಾಲೆನ್ಸ್ ಶೀಟ್ ಸ್ಟಾರ್ಟ್ ಮಾಡ್ತೀನಿ. ಆನ್ ಲೈಬಿಲಿಟಿ ಸೈಡ್ ಫಸ್ಟ್ ಐಟಮ್ ಕ್ಯಾಪಿಟಲ್, ಓನರ್ಸ್ ಈಕ್ವಿಟಿಯನ್ನ ಫಸ್ಟ್ ಬರ್ಕೋಬೇಕು. ಕ್ಯಾಪಿಟಲ್ ಎಷ್ಟಿದೆಯಪ್ಪ ಇದರಲ್ಲಿ ಅಂದ್ರೆ 1,80,000 rupees ಇದೆ. ಮೈನಸ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಡ್ರಾಯಿಂಗ್ಸ್ ಅಮೌಂಟೆಡ್ ಟು rupees 10,000. ಇದು ಡಿಡಕ್ಷನ್ಸ್ ಆಗಬೇಕು. ಡಿಡಕ್ಟ್ ಆದ್ರೆ 1,70,000 rupees ಬರುತ್ತೆ. ಮೈನಸ್ ನೆಟ್ ಲಾಸ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಓನರ್ಸ್ದು ಈಕ್ವಿಟಿ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ನೆಟ್ ಲಾಸ್ ಆಸ್ ಪರ್ ದಿ ಟ್ರೇಡಿಂಗ್ ಅಂಡ್ P&L ಅಕೌಂಟ್ 8,000.
ಇದು ಕೂಡ ಡಿಡಕ್ಟ್ ಮಾಡ್ಬೇಕು ನಾವು. ಈಗ ಎಷ್ಟು ಬ್ಯಾಲೆನ್ಸ್ ಬರುತ್ತೆ? 1,62,000. ಇದು ಮೇನ್ ಕಾಲಮ್ ಅಲ್ಲಿ ಬರ್ಕೋಬೇಕು. ಇದು ಕ್ಲಿಯರ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಆಫ್ಟರ್ ಡಿಡಕ್ಟಿಂಗ್ ಡ್ರಾಯಿಂಗ್ಸ್ ಅಂಡ್ ನೆಟ್ ಲಾಸ್. ನೆಕ್ಸ್ಟ್ ನಮಗೆ ಲೈಬಿಲಿಟೀಸ್ ಸೈಡ್ ಇರೋ ಐಟಮ್ಸ್ ಯಾವ್ದಿದೆ ಅಂದ್ರೆ ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಎಷ್ಟಿದೆ ವ್ಯಾಲ್ಯೂ ಅಂತಂದ್ರೆ 38,000 rupees ಇದೆ. ನೆಕ್ಸ್ಟ್ ಈಗ ಅಸೆಟ್ ಸೈಡ್ ಮೂವ್ ಆಗೋಣ. ಅಸೆಟ್ ಸೈಡ್ ಫಸ್ಟ್ ಐಟಮ್ ಯಾವ್ದು ಬಂದಿದ್ದು ಅಂದ್ರೆ ನಮಗೆ ಮೆಷಿನರಿ. ಟ್ರಯಲ್ ಬ್ಯಾಲೆನ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಮೆಷಿನರಿಗೆ ವ್ಯಾಲ್ಯೂ ಎಷ್ಟಿತ್ತು? 1 lakh rupees ಇತ್ತು. ಮೈನಸ್ ಡಿಪ್ರಿಸಿಯೇಷನ್ ಡಿಡಕ್ಟ್ ಆಗಬೇಕು. ಡಿಪ್ರಿಸಿಯೇಷನ್ ನೋಡಿ ನಾವು ಇಲ್ಲಿ ಪ್ರಿಪೇರ್ ಮಾಡಿದ್ವಿ, P&L ಅಕೌಂಟ್ ಅಲ್ಲಿ ಅಸರ್ಟೈನ್ ಮಾಡಿದ್ದೀವಿ. ಎಷ್ಟಿದೆಯಪ್ಪ ಮೆಷಿನರಿಗೆ ಡಿಪ್ರಿಸಿಯೇಷನ್ ಅಂದ್ರೆ 10,000 rupees ಇದೆ. 10,000 ಡಿಡಕ್ಟ್ ಆಗಲಿ. ನೆಟ್ ಮೆಷಿನರಿ ಎಷ್ಟಿರುತ್ತೆ ಇನ್ನ ಆಫ್ಟರ್ ಡಿಡಕ್ಟಿಂಗ್ ಡಿಪ್ರಿಸಿಯೇಷನ್? 90,000 ಇರುತ್ತೆ. ನೆಕ್ಸ್ಟ್ ಐಟಮ್ ಫರ್ನಿಚರ್ ಬುಕ್ ವ್ಯಾಲ್ಯೂ 20,000 ಮೈನಸ್ ಡಿಪ್ರಿಸಿಯೇಷನ್. ಇಲ್ಲಿದೆ ನೋಡಿ ಡಿಪ್ರಿಸಿಯೇಷನ್ ಎಷ್ಟಿದೆ ಫರ್ನಿಚರ್ಗೆ? 3,000 ಡಿಡಕ್ಟ್ ಮಾಡಿ. 3,000 ಡಿಡಕ್ಟ್ ಆದ್ಮೇಲೆ ನೆಟ್ ಫರ್ನಿಚರ್ ಎಷ್ಟಿರುತ್ತೆ? 17,000. ನೆಕ್ಸ್ಟ್ ಡೆಟಾರ್ಸ್ 60,000 ಇದೆ. ಮೈನಸ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, RDD ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಅದೆಷ್ಟಿದೆ ಅಂತಂದ್ರೆ P&L ಅಕೌಂಟ್ ಅಲ್ಲಿ ನೋಡಿ, ಇಲ್ಲಿ ನಾವು ಅಸರ್ಟೈನ್ ಮಾಡಿದೀವಿ RDD ಅನ್ನ 3,000 ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀನಿ. ಈಗ ಡೆಟಾರ್ಸ್ ಅಂಡರ್ ಅಲ್ಲಿ ಡಿಡಕ್ಟ್ ಮಾಡಿದ್ರೆ ನಮಗೆ 57,000 rupees ಬರುತ್ತೆ. ನೆಕ್ಸ್ಟ್ ಐಟಮ್ ಯಾವ್ದಿದೆ ಅಂದ್ರೆ ಕ್ಯಾಶ್ಗೆ ಯಾವ ಡಿಪ್ರಿಸಿಯೇಷನ್ ಇರಲ್ಲ, ಯಾವ ಅಪ್ರಿಸಿಯೇಷನ್ ಇರೋದಿಲ್ಲ. ಕ್ಯಾಶ್ 10,000. ನೆಕ್ಸ್ಟ್ ಈಗ ನಾವೇನ್ ಮಾಡಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ಗೆ ಬರಬೇಕು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋವೆಲ್ಲನೂ ನಾವು ಫಸ್ಟ್ ಐದರ್ ಟ್ರೇಡಿಂಗ್ ಅಂಡ್ P&L ಅಲ್ಲಿ ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತೀವಿ. ಮತ್ತೆ ಅಗೈನ್ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಈಗ ಇಲ್ಲಿ ಓಕೆ, ಇಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತೀವಂತ ಒಂದ್ಸರಿ ಚೆಕ್ ಮಾಡೋಣ. ಕ್ಲೋಸಿಂಗ್ ಸ್ಟಾಕ್ ಇನ್ನು ನಾನು ರೆಕಾರ್ಡ್ ಮಾಡಿಲ್ಲ, ಹೀಗೆ ರೆಕಾರ್ಡ್ ಮಾಡ್ತೀನಿ, ಅದನ್ನ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ನಾನು ಆಗ್ಲೇ ಹೇಳಿದೆ. ಕ್ಲೋಸಿಂಗ್ ಸ್ಟಾಕ್ ಇನ್ವೆಂಟ್ರಿನಪ್ಪ, ಕರೆಂಟ್ ಅಸೆಟ್ ಅದು. ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಈ ಕ್ಲೋಸಿಂಗ್ ಸ್ಟಾಕ್ ಅನ್ನ ನೀವು ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಬರ್ಕೊಂಡಿರ್ತೀರಿ, ಇನ್ವೆಂಟ್ರಿ ಅಂತ ನೇಮ್ ಕೊಟ್ಟಿರ್ತೀರ ಸ್ಟೇಟ್ಮೆಂಟ್ಸ್ ಅಲ್ಲಿ. ಕ್ಲೋಸಿಂಗ್ ಸ್ಟಾಕ್ 30,000 ಆಯ್ತು, ಅಡ್ಜಸ್ಟ್ಮೆಂಟ್ 1. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬರೋಣ. ಪ್ರೊವೈಡ್ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ಆಲ್ರೆಡಿ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೀನಿ, ಸೆಕೆಂಡ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ 3 ಡಿಪ್ರಿಸಿಯೇಷನ್ ಮೆಷಿನರಿ ಬೈ 10% ಅಂಡ್ ಫರ್ನಿಚರ್ ಬೈ 15%. ಇದು ಅಡ್ಜಸ್ಟ್ಮೆಂಟ್ 3, ಆಲ್ರೆಡಿ ನಾನು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ಅಡ್ಜಸ್ಟ್ಮೆಂಟ್ 3 ಎರಡು ಕೂಡ ಇದೆ ನೋಡಿ, ಇಲ್ಲಿ 10,000 3,000. ಅಡ್ಜಸ್ಟ್ಮೆಂಟ್ 3 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಅಮೌಂಟೆಡ್ ಟು ₹4,000. ಅಂದ್ರೆ ಸ್ಯಾಲರಿ ಇನ್ಕರ್ಡ್ ಆಗಿದೆ ಬಟ್ ಪೇಮೆಂಟ್ ಮಾಡಿಲ್ಲ, ಸ್ಟಿಲ್ ಡ್ಯೂ ಇದೆ ಅಂತಂದ್ರೆ ಅದು ಲಯಬಿಲಿಟಿ. ನಾವು ಈ ವರ್ಷ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 4,000. 4 ಅಡ್ಜಸ್ಟ್ಮೆಂಟ್ಸ್ ಕಂಪ್ಲೀಟ್ ಮಾಡಿದೆ. ಈಗ ನಾವು ಟೋಟಲ್ ಮಾಡಬಹುದು, ಟ್ಯಾಲಿ ಆಗುತ್ತೆ ಬ್ಯಾಲೆನ್ಸ್ ಶೀಟ್. ಲೈಬಿಲಿಟೀಸ್ ಸೈಡ್ ಟೋಟಲ್ ಮಾಡೋಣ. 1,62,000 ಪ್ಲಸ್ 38,000 plus 4,000, it comes to rupees 2,04,000. 2,04,000 rupees ಬಂದಿದೆ ಲೈಬಿಲಿಟೀಸ್ ಸೈಡ್ ಟೋಟಲ್. ಈಗ ಅಸೆಟ್ ಸೈಡ್ ಟೋಟಲ್ ಅನ್ನು ಚೆಕ್ ಮಾಡೋಣ. 90,000 ಪ್ಲಸ್ 17,000 ಪ್ಲಸ್ 57,000 ಪ್ಲಸ್ 10,000 ಪ್ಲಸ್ 30,000 ಮಾಡಿದ್ರೆ ಈ ಸೈಡು ಕೂಡ ಸೇಮ್ ಟ್ಯಾಲಿ ಆಗ್ತಾ ಇದೆ, 2,04,000.